ಇಲ್ಲ, ಡಿಗ್ರಿ ಕಾಲೇಜ್ ಇಲ್ಲ, ಮತ್ತೆ ITI ಕಾಲೇಜ್ ಇಲ್ಲ, ಮತ್ತೆ ಕೌಶಲ್ಯ ಅಭಿವೃದ್ಧಿ, ಅದು ಇಡೀ ರಾಜ್ಯದಲ್ಲಿಯೇ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್. ನಾನು ಅವಕ್ಕೆಲ್ಲ ವಿರೋಧ ಮಾಡಿ, ನೀವು ನಾನು ಬೇಕಾದ್ರೆ ಇದ್ದದ್ದು ಮುಂದಕ್ಕೆ ಹೋಗಿ ಕಲ್ಲು ಹೋದ್ರೆ ಚಿಂತೆ ಇಲ್ಲ. ಯಾಕಂದ್ರೆ ಯಾವುದನ್ನ ಎಲ್ಲಿ ಮಾಡ್ಬೇಕು ಅಂತ ಹೇಳಿ ಆಯ್ತು ನಾನು ಹೇಳ್ತೇನೆ. ನನಗೆ ಈಗ ಇನ್ನ ಮತ್ತೆ ಅರ್ಧ ತಾಸು ಕೊಟ್ರೆ ನಾನೆಲ್ಲ ಹೇಳ್ತೇನೆ. ಈಗ ಇಷ್ಟೆಲ್ಲ ಮಾಡ್ತಾರ, ಅದಕ್ಕೆ ಅವ್ರಿಗೆ ಒಳ್ಳೇದಾಗ್ಬೇಕಾದಂತ ಕೆಲಸ ನಿಮ್ಮಿಂದ ಆಗ್ಬೇಕು ಒಂದೇ ಇದು. ಆಮೇಲೆ ಹೈಯೆಸ್ಟ್ ಮೊರಾರ್ಜಿ ಸ್ಕೂಲ್ ಅಂತ, ಅದಕ್ಕೂ ಮತ್ತೆ ಇನ್ನೊಂದು ರೂಲ್ಸ್ ತಂದ್ರೆ ಇವರು. ನಿಜವಾಗ್ಲೂ ಅದನ್ನ ನಾನು ಒಪ್ಪಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದೀನಿ ನಾನು. ಯಾಕಂದ್ರ ಯಾವ ಊರಾಗ ಮೊರಾರ್ಜಿ ಸ್ಕೂಲ್ ಇರ್ತಾವ, ಆ ಯಾವ ತಾಲೂಕದಾಗ ಇರ್ತಾವ, ಅವ್ರಿಗೆ 75%, ಉಳಿದವ್ರಿಗೆ 25%. ಇದು ಅನ್ಯಾಯ. ನಾನು ಅದನ್ನ ಒಪ್ಪೋದಿಲ್ಲ. ಇವ್ರು ಹೆಂಗ ಮಾಡಿ ಮುಖ್ಯಮಂತ್ರಿಗಳ ಪಕ್ಕದಾಗ ಇರ್ತಾರ ಅಂತೇಳಿ ಒಪ್ಸ್ಯಾರ. ನಾನು ಅವ್ರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೀನಿ. ನಮಗ ಅನ್ಯಾಯ ಆಗೈತೆ. ಅಲ್ಲಿ ಏನ್ ಮಾಡ್ತೀನಿ, ನಿಮ್ಮ 18 ಅದಾವ, ನಮ್ಮ 6 ಅದಾವ, ಮತ್ ನಮ್ಮ ಮಕ್ಕಳಲ್ಲಿ ಹೋಗಪ್ಪ. ಸಾಮಾಜಿಕ ನ್ಯಾಯ ಕೊಡ್ಬೇಕಿಲ್ಲ ನೀವು. ಅಂಬೇಡ್ಕರ್ ಸಂವಿಧಾನ ಅದು ಇದು ಅಂತ ನಾವು ಮುಂಜಾನೆ ಸಂಜೆ ತನ ಹೇಳ್ತೀವಿ, ಮತ್ತೆ ಹಿಂಗ್ ಮಾಡಿದ್ರಿ ಹಂಗ, ಇದು ಸರಿಯಾದದ್ದಲ್ಲ. ಅದಕ್ಕೆ ಮಾನ್ಯ ಸಚಿವರ ಕೈಗಿಲ್ಲ ಅದು. ಇರ್ಲಿಕ್ಕಂದ್ರೆ ಅವ್ರಿಗೆ ಹೇಳ್ತಿದ್ದೆ ನಾನು ಮತ್ತೆ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಪತ್ರ ಬರೀತೀನಿ. ಇರಲಿ, ಈಗ ನೀವು ಮಾಡ್ರಿ, ನಿಮಗೆ ಬೇಕಾದಷ್ಟು ಕೆಲಸ ಮಾಡಕ್ ಅವಕಾಶ ಇದೆ. ಅವಕಾಶ ಇರ್ಲಾರ್ದಂಥವು ಇಲ್ಲೇ ಕನಕಗಿರಿ ಅಲ್ಲೆಲ್ಲ 5 ಅದಾವು ಮೊರಾರ್ಜಿ ಸ್ಕೂಲ್. ಅಲ್ಲಿ ಮಕ್ಕಳ ಪರಿಸ್ಥಿತಿ ಏನಂತ, ಈಗ ಮೆರಿಟ್ ಇದ್ರು ಕೂಡ ನಿಮ್ಮೊಡನೆ ಪೈಪೋಟಿ ಕೊಡಕ್ ಆಗ್ಲಾರ್ದಂತ ಸ್ಥಿತಿ. ಆದ್ರೂ ರಾಯರೆಡ್ಡಿ ಅವರು ಆ ಕೆಲಸ ಒಳ್ಳೇದ ಮಾಡ್ಯಾರ, ನಮಗಲ್ಲ. ಅದಕ್ಕೆ ನಾನು ಹಿಂದೆ ರಾಯರೆಡ್ಡಿ ಸಾಹೇಬ್ರಿಗೆ ಸನ್ಮಾನ ಮಾಡುವಂತ ಒಂದು ಕಾಲ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಹೇಳಿದ್ ನಾನು. ಮತ್ತೊಮ್ಮೆ ಹೇಳ್ತೀನಿ ಅವ್ರಿಗೆ, ನೀವು ಯಲಬುರ್ಗಾದ ಲೀಡರ್ ಆಗ್ಬಾರ್ದು, ಸ್ಟೇಟ್ ಲೆವೆಲ್ ಲೀಡರ್ ಆಗ್ರಿ. ಈಗ ಯಲಬುರ್ಗಾಗೆಲ್ಲ ಮಾಡೋರು ಯಾರು ರೋಡರ್ ನೋಡ್ರಿ. ಈಗ ನಮ್ಮ ಮಿನಿಸ್ಟರ್ ಬಂದ್ರು, ರೋಡರ್ ಏನೋ ಸ್ವಲ್ಪ ಕೆಟ್ಟಿತ್ತಂದ್ರಿ, ಬಂದಿರಲ್ಲ ಯಲಬುರ್ಗದಿಂದ. ಇಂಥ ರೋಡ್ ಈ ಉತ್ತರ ಕರ್ನಾಟಕದ ಯಾವ ತಾಲೂಕಿನಲ್ಲಿ ಇಲ್ಲ. ನಾನು ಹೇಳ್ತೇನೆ, ಎಷ್ಟು ಕಿಲೋಮೀಟರ್ ಇವರು ಅಪ್ಗ್ರೇಡ್ ಮಾಡಿಸ್ಯಾರ, ಎಷ್ಟು PWD ಮಾಡ್ಯಾರ, ಎಷ್ಟು ರೋಡ್ ಇವರು ಇದ್ರಾಗ ತಗೊಂಡಾರ. ಆಮೇಲೆ ಕಲ್ಯಾಣ ಕರ್ನಾಟಕದ ಈ ವರ್ಷಿನ ಬಜೆಟ್ನಲ್ಲಿ 5,000ದಲ್ಲಿ 250ರಿಂದ 300 ಕೋಟಿ ತಗೊಂಡಾರ ನಿಮ್ ಸಾಹೇಬರು. ನಮ್ಗೆ ಒಟ್ಟಿಗೆ ಸಾಗಲ್ಲ. ಅದಕ್ಕೆ ನೀವು ಸ್ಟೇಟ್ ಲೆವೆಲ್ ಲೀಡರ್ ಆಗ್ರಿ, ಪಕ್ಕದ ತಾಲೂಕ ನೋಡ್ರಿ, ಪಕ್ಕದ ಜಿಲ್ಲೆ ನೋಡ್ರಿ, ಅವಕ್ಕೂ ಅಭಿವೃದ್ಧಿ ಕೆಲಸ ಮಾಡಕ್ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ನೀವು ಒಮ್ಮೆ MP ಆದವರು, ಯಾವ ತಾಲೂಕದ ಏನ್ ಹಣೆ ಬರ ಐತೆ ಅಂತ ನಿಮ್ಗೆ ಗೊತ್ತೈತೆ. ಅದಕ್ಕಿಂತ ಇದ್ರ ಜೊತೆಗೆ ಇವತ್ತು ನಾನು ಶಿಕ್ಷಕರ ಬಗ್ಗೆನೂ ಕೂಡ ಸ್ವಲ್ಪ ವಿನಂತಿ ಮಾಡ್ಕೊಳ್ತೇನೆ. ನೀವು ಶಿಕ್ಷಕರಾದಂಥವ್ರು ಇವತ್ತು ಮಕ್ಕಳು ಹೆಂಗೇ ಇರಲಿ, ಒಳ್ಳೆ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸ ಮಾಡುವುದ್ರ ಜೊತೆಗೆ ಬದುಕುವ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಮತ್ತು ಸಂಸ್ಕಾರಯುತವಾದಂಥ ಶಿಕ್ಷಣ ಕೊಡ್ರಿ. ಸುಮ್ಮನೆ ಇವತ್ತಿನ ಸಂಸ್ಕಾರ ನಮ್ಮ ಮಕ್ಕಳದ್ದು ಬಹಳ ನನಗನಕ್ಕೂ ಮಾನಸಿಕ ವೇದನೆ. ನಿಜವಾಗ್ಲೂ ತಾಯಂದಿರು ನೀವು ಶಿಕ್ಷಕರಂತ ಕಾಣುತ್ತಾವ, ಫ್ರಂಟ್ ಲೈನ್ ಕೂತಾರೆ ಎಲ್ಲರೂ, ಹೌದಾ? ಅಲ್ಲ ನೀವು ಕೇಳಿರ ನೀವು. ಈಗ ಸರ್ಕಾರ ಸಂಸ್ಕಾರ, ಮಕ್ಕಳ ಪಾಲನೆ ಪೋಷಣೆ ಕೊಡ್ತಕ್ಕಂಥದ್ದು ತಾಯಿಗೆ ಮಾತ್ರ ಸಲ್ಲಿದ್ದು ಅನ್ನೋದು ಜಗಜ್ಜಾಹಿರ ಇಂದ ಪುರಾತನ ಕಾಲದಿಂದನೂ ಪುರಾಣದಲ್ಲಿಯೂ ಹೇಳಿರ್ತಕ್ಕಂಥದ್ದು. ಅದನ್ನ ಉಳಿಸ್ಕೊಳ್ಬೇಕನ್ನೋದೇ ಯಾವ ಇಲಾಖೆಯಲ್ಲಿಯೂ ಇರಲಾರದಷ್ಟು ಕೆಲಸ. 50% ಹೆಣ್ಮಕ್ಳಿಗಾಗಿ ಮೀಸಲಾತಿ ಕೊಟ್ಟಿವಿ. ಮತ್ತೆ ಅವ್ರ ಜನರಲ್ ಮೆರಿಟ್ನಾಗ ಬಂದ್ರ ಅದ್ರಾಗೂ ಒಂದು 5% ಬಂದು 55% ಟೀಚರ್. ಈಗ ಇರ್ತಕ್ಕಂಥ ಶಿಕ್ಷಕರಲ್ಲಿ 55% ಮಹಿಳೆಯರೇ ಇದ್ದಾರೆ. ಅದಕ್ಕ ಸಂಸ್ಕಾರ ಕೊಡ್ತಕ್ಕಂಥದ್ದು ಮಾಡ್ರಿ. ಅದರಲ್ಲೂ ಪ್ರಾಥಮಿಕ ಶಿಕ್ಷಣ ಬಹಳ ಒಳ್ಳೆ ವ್ಯವಸ್ಥೆ ಅದು. ಅಲ್ಲಿ ಏನ್ ಕೊಟ್ಟಿರ್ತೀರಿ ಅದು ಮುಂದ ಆ ಹುಡುಗ ಅಥವಾ ಆ ಹುಡುಗಿ ತನ್ನ ಜೀವಮಾನದ ಇಡುವರೆಗೆ ನೆನೆಸ್ತಕ್ಕಂಥ ಕೆಲಸ ಆಗತ್ತ. ಅದಕ್ಕೆ ಹೇಳ್ತಾರ, 3 ವರ್ಷದ ಬುದ್ಧಿ 100 ವರ್ಷದವರೆಗೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ತಾಯಿಯ ಸ್ಥಾನದಲ್ಲಿ ನಿಂತಂತ ನೀವು ಶಿಕ್ಷಕಿಯರು ಒಳ್ಳೆ ಶಿಕ್ಷಣವನ್ನ ಕೊಡ್ಬೇಕು. ಇವತ್ತು ನಮ್ಮ ಮಕ್ಕಳು ಏನೇನೋ ಮಾಡ್ತಕ್ಕಂಥದ್ದು, ಮೊಬೈಲ್ ಬಂದು ನಮ್ಮನ್ನೆಲ್ಲ ಹಾಳು ಮಾಡಿರ್ತಕ್ಕಂಥದ್ದು, ಇದೆಲ್ಲವನ್ನ ಗಮನಿಸಿದ್ದೇವೆ. ಅದಕ್ಕೆ ದಯವಿಟ್ಟು
ಆ ಒಂದು ಕೆಲಸ. ಯಾಕಂದ್ರೆ ಈಗ ನಮ್ಮ ನಾನು ಹಿಂದೊಮ್ಮೆ ಸಾರ್ವಜನಿಕ ಸಭೆಗೆ ಹೇಳಿನಿ, ಮತ್ತೊಮ್ಮೆ ಅದನ್ನ ಪುನರುಚ್ಚರಿಸಬೇಕಾಗತ್ತ. ನಮ್ಮ DDPI ಅವರು 10ನೇ ತರಗತಿಯ ಮಕ್ಕಳಿಗೆ ಸರಿಯಾಗಿ ಕನ್ನಡ ಓದಲಿಕ್ಕೆ ಬರ್ತಾ ಇಲ್ಲ ಅನ್ನುವ ಮಾತನ್ನು ಕೂಡ ಅವರೇ ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಅವ್ರ ಸ್ಟೇಟ್ಮೆಂಟ್ ಓದಿದ ತಕ್ಷಣ ಮುಂಜಾನೆ 7 ಗಂಟೆಗೆ ಅವ್ರಿಗೆ ಫೋನ್ ಮಾಡಿದೆ, ಏನ್ರಿ ಇದು ನಿಮ್ದೇ ಸ್ಟೇಟ್ಮೆಂಟ್ ಅಂದೆ. ಹೌದ್ರಿ ಅಂದ್ರು ಅವ್ರು. ಅಂದ್ರೆ ಇವತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಏನು ಕಲಿಸಿರಿ ನೀವು? ಇಂಗ್ಲಿಷ್ ಬೇಡ, ಹಿಂದಿ ಬೇಡ, ಕನ್ನಡ ಆದ್ರೂ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ದೇಶ, ನಮ್ಮ ನಾಡು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಒಳ್ಳೆ ಕೆಲಸಗಳನ್ನ ಶಿಕ್ಷಕರು, ಯಾಕಂದ್ರೆ ನಮ್ಗೆ ಸಂಬಳ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ, ನಮ್ಮ ಪ್ರಶ್ನೆನೇ ಇಲ್ಲ ನಿಮ್ಗೆಲ್ಲರಿಗೂ ಕೂಡ. ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಿಂತಲೂ ಹೆಚ್ಚು ಬುದ್ಧಿವಂತರು ಇವರು. ಯಾಕಂದ್ರೆ ನಾವು ಪಿಕ್ ಮಾಡಿರ್ತೀವಿ ಇವ್ರನ್ನ, ಇವರಿಗೆ 2 ಪರೀಕ್ಷೆ ಬರೆದಿರ್ತೀವಿ, TET CET ಎಲ್ಲ ಬರೆದು ಇವ್ರು ನಿಲ್ತಂದಿರ್ತೀವಿ. ಆದ್ರೆ ಇವರು ಇಚ್ಛಾಶಕ್ತಿಯ ಕೊರತೆಯನ್ನ ತೋರಿಸ್ತಾ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನೀವು ಒಳ್ಳೆ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸ. ಇವತ್ತು ಇಲ್ಲಿ ರಾಯರೆಡ್ಡಿ ಅವರು ಎಷ್ಟಾದ್ರು ಹೈಸ್ಕೂಲ್ ಇಲ್ಲಿ 61, ನಮ್ಮ ಪಕ್ಕದ್ರಾಗ 41, ಕುಷ್ಟಗಿಯಲ್ಲಿ ನಿಮಕ್ಕಿಂತ 30,000 ಜನಸಂಖ್ಯೆ ಜಾಸ್ತಿ ಇದೀವಿ ನಾವು. ಮತ್ತೆ ನೀವು ಸಣ್ಣದಂತ ತಿಳ್ಕೊಂಡ್ರಿ ನೀವು. ನಿಮ್ಮ 2 ತಾಲೂಕದಕ್ಕಿಂತ 30,000 ಜನಸಂಖ್ಯೆ ಇದ್ದು 41 ಹೈಸ್ಕೂಲ್ ಅದಾವ. ಇಲ್ಲಿ 61 ಹೈಸ್ಕೂಲ್ ಅದಾವ. 65 ಈಗ ನಾವು ಮತ್ತೆ ಹೊಸೂರು ಹೇಳ್ತಿಲ್ಲ, ಅಶ್ವಾಸನೆ ಕೊಟ್ರ 65 ಹಾಕವು. ಮತ್ತೆ ಇನ್ಮೇಲೆ ಊರಿಗೆ ಬಂದ ಮಾಡ್ತಾರ ಅವರು. ಇರ್ಲಿ, ಮಾಡ್ಲಿ, ದೇವ್ರು ಒಳ್ಳೇದು ಮಾಡ್ಲಿ. ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಕೊಡುವುದರ ಜೊತೆಗೆ ಫೀಸ್ ತಗೊಂತಾರ. ಫೀಸ್ ತಗೊಳಗಿಲ್ಲ ಅಂತಲ್ಲ, ಎಷ್ಟೋ ಶಾಲೆಗಳು ಇವತ್ತು ಖಾಸಗಿ ಅನುದಾನ ರಹಿತ ಶಾಲೆಗಳಿವೆ. ಅದನ್ನು ಕೂಡ ಸರ್ಕಾರ ಗಮನಿಸ್ಬೇಕು. ಯಾರು ಹಿಂದೆ 7 ವರ್ಷ ಯಾರು ಸಮಗ್ರವಾಗಿ ಪೂರೈಸಿ ಮತ್ತು ಕಟ್ಟಡಗಳನ್ನು ಹೊಂದಿರತಕ್ಕಂಥವ್ರು, ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥವ್ರಿಗೆ ಅನುದಾನ ಕೊಡಬೇಕು ಅಂತ ಹೇಳಿ, ಅದನ್ನು ಕೂಡ ಸರ್ಕಾರ ಗಮನಿಸಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜೊತೆಗೆ ಇವತ್ತು ಶಿಕ್ಷಣ ಇಲಾಖೆಯನ್ನು ಅವ್ರು ತೆಗೆದುಕೊಂಡಾಗ 15,000 ಶಿಕ್ಷಕರನ್ನ ರಿಕ್ರೂಟ್ಮೆಂಟ್ ಅಥವಾ ಭರ್ತಿ ಮಾಡಬೇಕಾಗಿತ್ತು. ಇವತ್ತು ನಮ್ಮ ಮಕ್ಕಳು ಅಷ್ಟು ಓದಿವ, ನಾವು ಇಷ್ಟು ಓದಿವಿ ಅಂತೇಳಿ ಓದ್ಬೇಕನ್ನೋ ಇಚ್ಛಾಶಕ್ತಿ ಬಹಳ ಕಡಿಮೆ ಇದೆ ಮಕ್ಕಳಲ್ಲಿ. ಅದನ್ನ ಶಿಕ್ಷಕರು ಮತ್ತು ಪಾಲಕರು ಅದನ್ನ ಹೆಚ್ಚು ಪುರಸ್ಕರಿಸ್ತಕ್ಕಂಥ ಕೆಲಸ ಆಗ್ಬೇಕು ಮಕ್ಕಳಿಗೆ ಶಿಕ್ಷಣ. ಯಾಕಂದ್ರೆ ನಾವು 15,000 ಶಿಕ್ಷಕರನ್ನ BSc B.Ed BA B.Ed ಆದವ್ರನ್ನ ತಗೋಬೇಕಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದ್ರೆ, ಅದರಲ್ಲಿ ನಾವು ಇಷ್ಟು ಪರ್ಸೆಂಟೇಜ್ 1ನೇ ಪತ್ರಿಕೆ ಪೇಪರ್ಗೆ, 2ನೇ ಪೇಪರ್ಗೆ ಇಷ್ಟು ಪರ್ಸೆಂಟೇಜ್ ತಗೋಬೇಕಂತ ನಾವು ಮಾರ್ಕ್ಸ್ ಅನ್ನ ಇಟ್ಟಿದ್ವಿ. ಆದ್ರೆ ಅದಕ್ಕೆ ಪಾಸ್ ಆಗ್ಲಾರ್ದನೆ 15,000ಕ್ಕೆ 13,400 ಮಕ್ಕಳು ಮಾತ್ರ ಎಲಿಜಿಬಲ್ ಆದ. ಆ ಎಲಿಜಿಬಿಲಿಟಿ ನೋಡಿದಾಗ ನಿಜವಾಗ್ಲೂ 15,000ಕ್ಕೆ 15,000 ಎಲಿಜಿಬಿಲಿಟಿ ಬರಬೇಕಾಗಿತ್ತು. ಎಲಿಜಿಬಿಲಿಟಿ ಬರಲಿಲ್ಲ. ಅದಕ್ಕೆ ಶಿಕ್ಷಣದ ಮಟ್ಟ ಬರೀ ಸರ್ಟಿಫಿಕೇಟ್ನಿಂದ ಸಿಗೋದಲ್ಲದು. ಶಿಕ್ಷಕರು, ಪಾಲಕರು, ಬಾಲಕರು ಇವರೆಲ್ಲರೂ ಕೂಡ ಸಮನ್ವಯದಿಂದ ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೇಕು. ನಮಗೆ ಒಂದು ನಮೂನಿ ವಿಶ್ವಾಸ ಹೋಗುತ್ತೆ. ಯಾಕಂದ್ರೆ ನಾವು 15,000 ಪೋಸ್ಟ್ ಕರೆದು 15,000 ತುಂಬಿಕೇಳಿಲ್ಲಪ್ಪ ಅಂತೇಳಿ ಮತ್ತೆ ಇದ್ರಾಗ ಅಡ್ಡ ಬಡ್ಡ ಅವರು ಸ್ಟೇಟ್ ಅಂದ್ರು, ಇವರು ಸ್ಟೇಟ್ ಅಂದ್ರು ಅಂತೇಳಿ ಈಗ ರಿಕ್ರೂಟ್ಮೆಂಟ್ ಆಗಿರೋದು. ಇವರು ಬಹಳ ಪ್ರಯತ್ನ ಮಾಡಿ, ಸನ್ಮಾನ್ಯ ಬಂಗಾರಪ್ಪನವರು, ಮಧು ಬಂಗಾರಪ್ಪನವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು ನಾನು 50 ಸಾರಿ ಭೇಟಿಯಾಗಿನಿ 2 ವರ್ಷದಲ್ಲಿ ಈ ರಿಕ್ರೂಟ್ಮೆಂಟ್ ಸಲುವಾಗಿ. ಅವ್ರ ಮನೆಗೆ ಹೋಗಿನಿ, ಅವ್ರ ಕಚೇರಿಗೆ ಹೋಗಿನಿ, ಸುಮಾರು ಬಾರಿ ಫೋನ್ಗಳನ್ನು ಮಾಡಿದಾಗ ಫೋನ್ನಲ್ಲಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿರ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಏನ್ ಹೇಳಿದೆ, ಇನ್ನೂ ಒಂದು 400 ಜನ ಉಳಿದಾರ. 13,400ರಲ್ಲಿ 400 ಜನ ಮ್ಯಾರಿಡ್ ವುಮೆನ್ಸ್ ಅಂತ ಹೇಳಿ ಒಂದು ಕೇಸ್ ಇದೆ. ಅವ್ರನ್ನೂ ಕೂಡ ಸರ್ಕಾರ ಒನ್ ಟೈಮ್ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಒಂದು ಅಫಿಡವಿಟ್ ಕೊಟ್ಟು ಅವ್ರನ್ನೂ ಕೂಡ ರಿಕ್ರೂಟ್ಮೆಂಟ್ ಮಾಡ್ರಿ. ಯಾಕಂದ್ರೆ ನಮಗೆ ಶಿಕ್ಷಕರ ಕೊರತೆ ಬಹಳಷ್ಟಿದೆ, ನೀವು ಕರೆದಷ್ಟು ಆಗಿಲ್ಲ ಅನ್ನುವ ಮಾತನ್ನ ಅಲ್ಲಿ ಕುಂತಾಗ ಹೇಳಿದ್ವಿ. ಆಯ್ತು, ನಾನು ಆ ಕೆಲಸ ಮಾಡ್ತೀನಿ ಅನ್ನೋದ್ರ ಜೊತೆಗೆ ಮತ್ತೆ ಈ ವರ್ಷ 13,000 ಶಿಕ್ಷಕರನ್ನ
ತುಂಬಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಈಗ ಅದು ಅಪ್ರೂವ್ ಕೂಡ ಆಗಿದೆ. ಆದರೆ ಈ ಒಳ ಮೀಸಲಾತಿ ಅದರಿಂದ ಅದನ್ನು ತಡೆ ಹಿಡಿದಿದ್ದೇವೆ ಅನ್ನೋ ಮಾತನ್ನು ಕೂಡ ನನಗೆ ತಿಳಿಸಿದ್ರು. ನಿಜವಾಗಲೂ ಈ ಒಂದು ಕೆಲಸ, ಯಾಕಂದ್ರೆ ಶಿಕ್ಷಣ ಇಲಾಖೆ ಅಂದ್ರೆ ಯಾರೋ ಅಲ್ಲಿ ಅಂತಾರೆ, ಹಿಂದಕ್ಕೆ ರಾಯರೆಡ್ಡಿ ಸಾಹೇಬ್ರಿಗೆ ಕೊಟ್ಟಿದ್ರಿ ಇದನ್ನ ಕೇಳ್ರಿ ಅವ್ರು, ಮತ್ತೆ ನಾವು ಬೇಡ ಅಂದ್ವಿ. ಅದ್ರಾಗ ಈ ರೀತಿ ಶಿಕ್ಷಣ ಇಲಾಖೆದಾಗ ಕಡೆಗೆ ಹೈಯರ್ ಎಜುಕೇಶನ್ ತಗೊಳ್ರಿ ಅಂತ ನಾನು ಹೈಯರ್ ಎಜುಕೇಶನ್ ತಗೊಂಡು ಅವರು ಬಹಳ ಸುಧಾರಣೆಯನ್ನ ಅವತ್ತಿನ ದಿನಮಾನದಲ್ಲಿ ಯೂನಿವರ್ಸಿಟಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಏನು ಎಡರು ತೊಡರುಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ರಾಯರೆಡ್ಡಿ ಸಾಹೇಬರು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನೀವು ಧನ್ಯವಾದ ಅರ್ಪಿಸ್ತೀರೋ ಏನ್ ಮಾಡ್ತೀರೋ ಗೊತ್ತಿಲ್ಲ. ನೀವು ಒಂದು ಸೋಲಿಸ್ತೀರಿ, ಒಂದು ಗೆಲ್ಲಿಸ್ತೀರಿ, ಅದರಿಂದ ಏನು ಲಾಭ ಇಲ್ಲ. ಮತ್ತೆ ಯಾಕೆ ಕೆಲಸ ಮಾಡಬೇಕು? ಈಗ ಒಮ್ಮೆ ಇಷ್ಟೆಲ್ಲ ಕೆಲಸ ಮಾಡಿ ಈಗ ಕರ್ನಾಟಕದ ಯಾವುದೇ ಕ್ಷೇತ್ರದಲ್ಲಿ ಇರೋದಷ್ಟು ಹೈಸ್ಕೂಲ್ಗಳು ಯಲಬುರ್ಗದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ ಇನ್ನ ಕರ್ನಾಟಕ ಯಲಬುರ್ಗಾ 1. ಯಾಕೆಂದ್ರೆ ರಾಜ್ಯದ 29 ತಾಲೂಕುಗಳು ಮೋಸ್ಟ್ ಬ್ಯಾಕ್ವರ್ಡ್. ಅದರಲ್ಲಿ ದೇವದುರ್ಗ ಫಸ್ಟ್, ಸೆಕೆಂಡ್ ಲಿಂಗಸೂರು, ಮೂರನೇದು ಯಲಬುರ್ಗ. ಇದರಂತೆವು ಇದೇನು ಬರೇ ಉತ್ತರ ಕರ್ನಾಟಕ ಅಷ್ಟೇ ಸೀಮಿತ ಅಲ್ಲ. ಚಾಮರಾಜನಗರದ ಗುಂಡ್ಲುಪೇಟೆ ಕೂಡ 29 ತಾಲೂಕಿನಲ್ಲಿ ಒಂದು ತಾಲೂಕಾಗಿದೆ. ಅದಕ್ಕೆ ಈ ಹಿಂದುಳಿಕೆಯನ್ನು ಹೋಗಲಾಡಿಸಲಿಕ್ಕೆ ಇವತ್ತು ಈ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದರಲ್ಲೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿರೋಷ್ಟು ಹೈಸ್ಕೂಲ್ಗಳಿಲ್ಲ, ಜೂನಿಯರ್ ಕಾಲೇಜುಗಳಿಲ್ಲ, ಡಿಗ್ರಿ ಕಾಲೇಜ್ ಇಲ್ಲ, ಮತ್ತೆ ITI ಕಾಲೇಜ್ ಇಲ್ಲ, ಮತ್ತೆ ಕೌಶಲ್ಯ ಅಭಿವೃದ್ಧಿ, ಅದು ಇಡೀ ರಾಜ್ಯದಲ್ಲಿಯೇ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್. ನಾನು ಅವಕ್ಕೆಲ್ಲ ವಿರೋಧ ಮಾಡಿ, ನೀವು ನಾನು ಬೇಕಾದ್ರೆ ಇದ್ದದ್ದು ಮುಂದಕ್ಕೆ ಹೋಗಿ ಕಲ್ಲು ಹೋದ್ರೆ ಚಿಂತೆ ಇಲ್ಲ. ಯಾಕಂದ್ರೆ ಯಾವುದನ್ನ ಎಲ್ಲಿ ಮಾಡ್ಬೇಕು ಅಂತ ಹೇಳಿ ಆಯ್ತು ನಾನು ಹೇಳ್ತೇನೆ. ನನಗೆ ಇನ್ನ ಮತ್ತೆ ಅರ್ಧ ತಾಸು ಕೊಟ್ರೆ ನಾನೆಲ್ಲ ಹೇಳ್ತೇನೆ.